ಎಲ್ಲರಿಗೂ ಜೋ ಕಿಚನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪಪ್ಪಾಯ ಹಣ್ಣಿನಲ್ಲಿ ಯಾವ ರೀತಿ ಹಲ್ವಾನ ಮಾಡ್ಬೋದು ಅಂತೇಳಿ ಹೇಳ್ಕೊಡ್ತೀನಿ. ಈ ಪಪ್ಪಾಯ ಹಣ್ಣಿನಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಆಮೇಲೆ ಯಾರು ತೂಕ ಜಾಸ್ತಿ ಇರ್ತಾರೋ ತೂಕ ಕಡಿಮೆ ಆಗೋಕ್ಕೆ ಈ ಪಪ್ಪಾಯನ್ನ ತಿಂದರೆ ತುಂಬಾ ಒಳ್ಳೆಯದು. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ಕಡಿಮೆ ಮಾಡ್ಕೋಬೋದು. ಪಪ್ಪಾಯ ಹಣ್ಣನ್ನು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಹಲ್ವಾನ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಅಂದರೆ ಪಪ್ಪಾಯ, ಸಕ್ಕರೆ, ತುಪ್ಪ, ಆಮೇಲೆ ಏಲಕ್ಕಿ. ಈಗ ಫಸ್ಟಿಗೆ ನಾವು ಇದರಲ್ಲಿರುವ ಸಿಪ್ಪೆ ಮತ್ತು ಬೀಜನ ತೆಗಿಬೇಕು. ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದರ ಮೇಲೆ ಈ ಪಪ್ಪಾಯನ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀನಿ. ಈ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದೆ. ಈ ವಿಟಮಿನ್ ಎ ಇರೋದ್ರಿಂದ ಕಣ್ಣು ಮಂಜಾಗೋದು ಮತ್ತು ಕಣ್ಣಿನಲ್ಲಿ ಪೊರೆ ಬರೋದು ಇದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಸಂಧಿವಾತದಿಂದ ಕೂಡ ಮುಕ್ತಿನ ಹೊಂದ್ಬೋದು. ಈ ಹಣ್ಣಿನಲ್ಲಿ ಆ್ಯಂಟಿ ಇನ್ಫ್ಲಾಮೇಟರಿ ಅಂಶ ಇರೋದ್ರಿಂದ ಇದು ವಿಟಮಿನ್ ಸಿ ಯೊಂದಿಗೆ ಸೇರಿ ಸಂಧಿವಾತವನ್ನು ಹೊರಹಾಕುತ್ತೆ. ಆಮೇಲೆ ಇದು ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇದನ್ನು ಇವಾಗ ಒಂದು ಬಟ್ಲಿಗೆ ಹಾಕೊಳ್ಳೋಣ. ಬಟ್ಲಿಗೆ ಇಲ್ಲ ಅಂದರೆ ಬಾಳೆ ಎಲೆಗೂ ಹಾಕೋಬೋದು. ಬಾಳೆ ಎಲೆಗೆ ಹಾಕ್ಕೊಂಡ್ರೆ ಅದನ್ನು ಚೆನ್ನಾಗಿ ಶೇಪ್ ಕೊಡೋಕ್ಕೂ ಆಗುತ್ತೆ ಮತ್ತು ನೀಟಾಗಿ ಕಟ್ ಮಾಡೋಕ್ಕೂ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಪಪ್ಪಾಯ ಹಣ್ಣಿನಲ್ಲಿ ಹಲ್ವಾನ ಮಾಡ್ಬೋದು ಅಂತೇಳಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೂ ಕಮೆಂಟ್ಸ್ ಮೂಲಕ ನನಗೆ ಬರೆದು ಕಳಿಸಿ.